ಏನು ಇವತ್ತು ಉತ್ನೂರು ಕಂಡಕ್ಟರ್ ರಾಮಣ್ಣ ಅವರು ನಿಧನರಾಗಿದ್ದಾರೆ. ಅದಕ್ಕೆ ಅವರು ನಿಧನರಾದ ಎಲ್ಲ ನಮ್ಮ ತಾಲೂಕಿನ ಸಾರ್ವಜನಿಕರು ಎಲ್ಲರೂ ಬಂದು ಅವರು ಶ್ರದ್ಧಾಂಜಲಿಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ನೀವೇ ನೋಡ್ತಾ ಇದ್ದೀರಿ, ಅವರ ಒಳ್ಳೆಯ ಸೇವೆಯನ್ನು ಗುರುತಿಸಿ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಯಾಕಂದರೆ ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಕೆಲಸ ಮಾಡಿರೋರು, ಒಬ್ಬನೊಂದು ಮಾತನ್ನಿರೋರಲ್ಲ, ಒಬ್ಬರ ಹತ್ರ ಒಂದು ಮಾತು ತೀರ್ಪು ತಗೊಂಡಿರೋರಲ್ಲ ಅಂಥ ವ್ಯಕ್ತಿ. ಯಾಕಂದರೆ ಅವರಿಗೆ ಬಡವರನ್ನು ನೋಡಿ ಒಂದು ಸೇವೆ ಮಾಡಬೇಕು ಅಂತೇಳಿ ಫಸ್ಟಿಂದ ಅದೇ ಮಾಡ್ಕೊಂಡು ಬಂದಿದ್ದಾರೆ. ಅದೇ ಥರ ಮಕ್ಕಳಿಗೂ ಹೇಳಿಕೊಟ್ಟಿದ್ದಾರೆ, ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಬೇಕು ಜನರಿಗೆ ಅಂತ ಹೇಳಿದ್ದಾರೆ. ಯಾಕಂದರೆ ಅವ್ರು ನೋಡಿ ಅವತ್ತೊಂದು ಇದು ಏನಂದರೆ, ಹಾಸ್ಪಿಟ್ಲಿಗೆ ಅವರು ಸುಮಾರು 10 ವರ್ಷಕ್ಕೆ ಮುಂಚೆನೇ ಬರ್ಕೊಟ್ಟಿದ್ದಾರೆ, ನನ್ನ ಬಾಡಿ ನಿಮಗೆ ಮೆಡಿಕಲ್ ಕಾಲೇಜ್ಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಇವತ್ತು ಬಂದು ಮೆಡಿಕಲ್ ಕಾಲೇಜಿಂದ ಬಂದು ನೇತ್ರದಾನವನ್ನು ಮಾಡಿದ್ದಾರೆ. ಬೆಳಗ್ಗೆ ಅವರು ಕುಟುಂಬಸ್ಥರು ಡಿಸ್ಕಸ್ ಮಾಡಿ ಯಾವ ಥರ ಇದನ್ನು ಫಾರ್ಮಾಲಿಟಿ ಏನು ಬೇಕೋ ಅದನ್ನು ನೋಡಿ ತೀರ್ಮಾನ ತಗೊತಾ ಇದ್ದಾರೆ. ಯಾಕಂದರೆ ಅವ್ರು ನೋಡಿ, ನಾನು ನಿಧನ ಆದ್ರೂ ಸಹ 4 ಜನಕ್ಕೆ ಉಪಯೋಗ ಆಗಬೇಕು ಅಂತೇಳಿ ಅವತ್ತು ಅವರು ಅಷ್ಟು ಒಂದು ಇದಕ್ಕೆ ಕೊಟ್ಟಿದ್ದಾರೆ. ಅಂದರೆ ಅವ್ರ ಮನಸ್ಸು ಎಷ್ಟು ಒಂದು ಇದಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಅಂಥ ವ್ಯಕ್ತಿ ಇವತ್ತು ನಮ್ಮ ಉತ್ನೂರು ಕಂಡಕ್ಟರ್ ರಾಮಣ್ಣ ಅವರು ನಮ್ಮ ಜೊತೆಯಲ್ಲಿಲ್ಲ. ಅದಕ್ಕೆ ಅವರು ಕುಟುಂಬಸ್ಥರಿಗೂ ಸಹ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ. ಮತ್ತು ಅದೇ ರೀತಿ ಬಂದ ಅವರು ಇವತ್ತು ಒಂದು ಜನರು ಬರೋದು ಸಹ ಇಲ್ಲಿ ಒಳ್ಳೆ ಇದಾಗ್ತದೆ, ಎಲ್ಲ ಒಳ್ಳೆಯ ಒಂದು ಹೆಸರಿಟ್ಕೊಳ್ಳೋಕ್ಕೋಸ್ಕರ ಇವತ್ತು ಎಲ್ಲರೂ ಬಂದು ಅವ್ರಿಗೆ ಒಂದು ಶ್ರದ್ಧಾಂಜಲಿ ಮಾಡ್ತಾ ಇದ್ದಾರೆ. ಅಂಥ ವ್ಯಕ್ತಿ ಇವತ್ತು ನಮ್ಮ ಜೊತೆಯಲ್ಲಿಲ್ಲ ಅಂದರೆ ನಮಗೆ ಒಂದು ದುಃಖ ಥರ ಆಗ್ತಾಯಿದೆ. ಅಂಥ ವ್ಯಕ್ತಿ ಒಳ್ಳೆಯ ಕೆಲಸ ಮಾಡಿದೆ, ಅದಕ್ಕೋಸ್ಕರ ಇವತ್ತು ಅವ್ರಿಗೆ ಆ ದೇವರು ಆ ದುಃಖವನ್ನು ಭರಿಸೋ ಶಕ್ತಿ ಕೊಡಲಿ ಅಂತೇಳಿ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ. ಸಂದರ್ಭದಲ್ಲಿ ನಮಗೆಲ್ಲರಿಗೂ ಕೂಡ ದುಃಖ ಆಗುತ್ತಾ ಇದೆ. ಏನೆಂದರೆ, ನಮ್ಮ ಸ್ನೇಹಿತರಾದಂಥ ಉತ್ನೂರು ಹರಣ್ಣವರ ತಂದೆಯವರಾದಂಥ ನಮ್ಮ ಉತ್ನೂರು ರಾಮಣ್ಣವರು ಈ ದಿನ ದೈವಾಧೀನರಾಗಿದ್ದಾರೆ. ಅದೇ ರೀತಿಯಲ್ಲಿ ಅವರು ಬಡಬಗ್ಗರಿಗೆ ಏನು ಅಲ್ಲಿ ಊರಿನ ಕಡೆ ತುಂಬ ಎಲ್ಲರಿಗೂ ಕೂಡ ದಾನ ಮಾಡುವಂಥ ಒಂದು ಮನೋಭಾವ ಇಟ್ಕೊಂಡು ದಾನ ಧರ್ಮ ಮಾಡಿ ಇವತ್ತು ಕಷ್ಟಪಟ್ಟು ಬೆಳೆದು ಒಂದು ಹೆಸರು ಮಾಡಿ ತನ್ನ ಮಕ್ಕಳನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಬೆಳಿಬೇಕು ಅಂತ ಒಂದು ತುಂಬ ಆಸೆ ಇಟ್ಕೊಂಡು ಬೆಳೆಸಿರುವಂಥ ವ್ಯಕ್ತಿ. ಅದೇ ರೀತಿಯಲ್ಲಿ ಅವರು ಪ್ರತಿ ದೀಪಾವಳಿ ಕೂಡ ಬಡಬಗ್ಗರಿಗೆಲ್ಲ ಒಂದು ದೀಪಾವಳಿ ಹಬ್ಬದ ಪ್ರಯುಕ್ತ ಏನು ಅಕ್ಕಿ ಎಲ್ಲ ಕೊಡುವಂಥ ಕಾರ್ಯಕ್ರಮಗಳು ಮಾಡ್ತಾಯಿದ್ರು. ದೇವರ ಮೇಲೆ ಆತನಿಗೆ ತುಂಬ ಅಪಾರವಾದಂಥ ಗೌರವ ಇದ್ದು, ದೇವಸ್ಥಾನಗಳು ಮಾಡೋದಕ್ಕೆ ದಾನ ಧರ್ಮ ಮಾಡುವುದು, ದೇವಸ್ಥಾನಗಳಲ್ಲಿ ವಿಗ್ರಹಗಳು ನಿಲ್ಲಿಸೋದಕ್ಕೆ ಅವರು ಅಪಾರವಾದಂಥ ಕೊಡುಗೆ ಕೊಟ್ಟು ಏನು ಇವತ್ತು ಅವರು ತನ್ನ ಪ್ರಾಣವನ್ನು ಹೋದಾಗ ಕೂಡ ಮುಂಚೆ ಕೂಡ ಅವರ ಒಂದು ಬಾಡಿಯನ್ನು ನಮ್ಮ ಮೆಡಿಕಲ್ ಕಾಲೇಜಿಗೆ ಡೊನೇಟ್ ಆಗಿ ನೀಡಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ನೇತ್ರದಾನ ಕೂಡ ಮಾಡಿದ್ದಾರೆ. ಅವರು ಮತ್ತು ಅವರ ಧರ್ಮಪತ್ನಿಯವರು ಕೂಡ ಮಾಡಿದ್ದಾರೆ. ಏನಂದರೆ, ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಇದೇ ರೀತಿಯಲ್ಲಿ ಮಾಡಿದರೆ ನಾವು ತೀರ್ಕೊಂಡಾಗ ಏನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನಮ್ಮನಿಂದ 4 ಜನಕ್ಕೆ ಉಪಯೋಗ ಆಗಬೇಕು ಅನ್ನೋ ಒಂದು ಹಿತದೃಷ್ಟಿ ಇಟ್ಟುಕೊಂಡು ನಾವು ಮಾಡಿದಾಗ ನಮ್ಮನ್ನು ನೋಡಿ ಬೇರೆಯವರು ಕೂಡ ಹಾಗೆ ಮಾಡಲಿ ಅಂತ ಆಸೆ ಪಟ್ಟು ಮಾಡಿರುತ್ತಾರೆ. ಈಗ ತಾನೇ ನಮ್ಮ ಸ್ನೇಹಿತರ ತಂದೆಯವರು ಕಣ್ಣುಗಳನ್ನು ದಾನವನ್ನು ಕೂಡ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ನಾಳೆ ಬೆಳಗ್ಗೆ ಏನು ಉತ್ನೂರು ಗ್ರಾಮದಲ್ಲಿ ಅವರ ಸ್ವಗೃಹದಲ್ಲಿ ಅವರ ಒಂದು ಇದನ್ನು ಪ್ರಾರ್ಥನಾ ಶಿಬಿರವನ್ನು ನೋಡೋಕ್ಕೆ ಎಲ್ಲರಿಗೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಅದೇ ರೀತಿಯಲ್ಲಿ ಎಲ್ಲರೂ ಬಂದು ಅವ್ರನ್ನ ನೋಡಿ ಏನೋ ಅವರು ಬೆಳೆದು ಬಂದಿರುವಂಥ ಹಾದಿಯನ್ನು ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ರೂಢಿಸಿಕೊಂಡು ಬೆಳಿಬೇಕು ಅಂತ ಹೇಳ್ತಾ, ಇವತ್ತು ಅವರು ಮಕ್ಕಳಿಗೂ ಅವರ ಮನೆಯವರಿಗೂ ಎಲ್ಲರಿಗೂ ಕೂಡ ಆ ನೋವನ್ನು ಸಹಿಸುವ ಶಕ್ತಿ ದೇವರು ಕೊಳ್ಳಿ ಅಂತ ಪ್ರಾರ್ಥಿಸ್ತಾ ಈ 2 ಮಾತು ಮಾತಾಡಿ ಅವರಿಗೆ ಮುಂದಿನ ದಿನಗಳ ಒಂದು ಸ್ವರ್ಗದಲ್ಲಿ ಪ್ರಾರ್ಥನೆ ಸಿಗಲಿ ಅಂತ ಬಯಸಿ ಎಲ್ಲರೂ ಇದು ಮಾಡುತ್ತೇವೆ. ಭಾಳ ನೋವಿನ ಸಂಗತಿ ಆಗ್ತಾ ಇದೆ. ವಿಷಯ ಈಗ ತಾನೇ ತಿಳಿದು ಓಡಿ ಬಂದಿವೆ. ಏನು ಉತ್ನೂರು ಕಂಡಕ್ಟರ್ ರಾಮಣ್ಣ ಅವರು ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ರಾಮಣ್ಣ ಅವರು ಉತ್ನೂರು ಶಿಳ್ಳಣ್ಣ ಅಂತಂದರೆ ಈ ತಾಲೂಕೆಲ್ಲ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಅದೇ ರೀತಿ ಇವರು ಸಹ ಹೆಸರು ಮಾಡಿದರು. ಅರುಣ್ ಅವ್ರ ತಂದೆ ಅಂತಂದರೆ ಭಾಳ ಫೇಮಸ್ ಈ ತಾಲೂಕಲ್ಲೇ. ಹಾಗಾಗಿ ಅವ್ರ ಕುಟುಂಬಕ್ಕೆ ಆ ನೋವನ್ನು ಭರಿಸುವ ಶಕ್ತಿ ಕೊಡಲಿ.
ಮತ್ತೊಂದೇನು ಅಂತಂದರೆ ಈ 10 ವರ್ಷಗಳ ಹಿಂದೆನೇ ಅವರು ದಾನ ಮಾಡಲಿಕ್ಕೆ ಆಲ್ರೆಡಿ ಜಾಲಪ್ಪ ಹಾಸ್ಪಿಟ್ಲಿಗೆ ಇದು ಮಾಡಿದ್ದಾರೆ. ಅದೇ ರೀತಿ ಅವರು ಹೆಂಡತಿದ್ದು ಸಹ ಅದೇ ರೀತಿ ಮಾಡಿದ್ದಾರೆ. ಹಾಗಾಗಿ ಈಗ ತಾನೇ ಬಂದ ತಕ್ಷಣ ಮೆಡಿಕಲ್ ಕಾಲೇಜ್ ಅವ್ರು ಬಂದು ಆ ನೇತ್ರದಾನವನ್ನು ಕಣ್ಣುಗಳು ಇದು ಮಾಡಿದ್ದಾರೆ, ದಾನ ಮಾಡಿದ್ದಾರೆ. ಹಾಗಾಗಿ ಮುಂದಕ್ಕೆ ಯಾವುದೇ ರೀತಿಯಲ್ಲಿ ಅವ್ರ ಕುಟುಂಬಕ್ಕೆ ಭಗವಂತ ಭರಿಸುವ ಶಕ್ತಿ ಕೊಡಲಿ ಅಂತ ಎಲ್ಲರ ಒಂದು ಆಶೀರ್ವಾದದಿಂದ ಅವರು ಒಳ್ಳೆಯದಾಗಲಿ ಅಂತ ಭಾವಿಸ್ತಾ ಇದ್ದೀವಿ ಸರ್.